ಈ ದೇಹ ನಾಶವಾದರೆ ಇನ್ನೊಂದು ದೇಹವನ್ನು ಪಡೆಯುವ ಶಸ್ತ್ರ, ಬೆಂಕಿ, ನೀರು ಇಂಥವುಗಳಿಂದ ಪರಿಣಾಮಕ್ಕೆ ಒಳಗಾಗದ, ವ್ಯಕ್ತವಾಗಿ ಕಾಣಿಸದ, ಹೀಗಿದೆ ಎಂದು ಮನಸ್ಸಿನಿಂದಲೂ ಯೋಚಿಸಲಾಗದ, ಎಲ್ಲ ಕಡೆಯೂ ಇರುವ, ಕಾಲಾತೀತವಾಗಿ ಶಾಶ್ವತವಾಗಿರುವ, ವಿಕಾರಗಳಿಲ್ಲದ, ಚಲನೆಯೂ ಇಲ್ಲದ ಇದನ್ನು ಹೀಗಿದೆ ಎಂದು ಅರಿತುಕೊಂಡು ನಿನ್ನ ದುಃಖವನ್ನು ಬಿಡು. ಒಂದು ವೇಳೆ ನೀನು ಈ ದೇಹಿಯನ್ನು ಮತ್ತೆ ಮತ್ತೆ ಹುಟ್ಟುತ್ತಲೇ ಇರುವಂಥದ್ದು, ಮತ್ತೆ ಮತ್ತೆ ಸಾಯುತ್ತಲೇ ಇರುವಂಥದ್ದು ಎಂದು ಭಾವಿಸುವುದಾದರೂ ನೀನು ದುಃಖಿಸಲು ಕಾರಣವಿಲ್ಲ. ಏಕೆಂದರೆ ಹುಟ್ಟಿದವನು ಸಾಯುವುದು ನಿಶ್ಚಿತ, ಹಾಗೆಯೇ ಸತ್ತವನು ಮತ್ತೆ ಹುಟ್ಟುವುದು ನಿಶ್ಚಿತ. ಆದ್ದರಿಂದ ಈ ಅಪರಿಹಾರ್ಯವಾದ ವಿಷಯದ ಬಗ್ಗೆ ನೀನು ದುಃಖಿಸಬೇಕಿಲ್ಲ. ಇಡೀ ವಿಶ್ವವೇ ಒಂದು ಕಾಲದಲ್ಲಿ ಅವ್ಯಕ್ತವಾಗಿತ್ತು, ಈಗ ವ್ಯಕ್ತವಾಗಿದೆ, ಮುಂದೆ ಮಹಾಪ್ರಳಯವಾಗಿ ಪುನಃ ಅವ್ಯಕ್ತ ಸ್ಥಿತಿಗೆ ಹೋಗುತ್ತದೆ. ಇದರಲ್ಲಿ ಅಳುವಂಥದ್ದು ಏನಿದೆ?